ಸಾಮಾನ್ಯವಾಗಿ ಈ ತುರುಗೋಳು ಶಾಸನ ಅಂತ ಬರುತ್ತೆ. ತುರುಗೋಳು ಶಾಸನ ಅಂದರೆ ಹಿಂದೆ ಗೋ ರಕ್ಷಣೆಗೋಸ್ಕರ ವೀರ ಹೋರಾಡಿ ಆ ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಅವನೇನೋ ಮಡ್ದಿದ್ರೆ ಅವನ ಹೆಸರಿನಲ್ಲಿ ಈ ರೀತಿ ತುರುಗೋಳು ಶಾಸನ ಅಂತ ಹಾಕ್ತಾಯಿದೆ. ಇಲ್ಲಿ ವಿಶೇಷ ಏನಾಗಿದೆ ಅಂದರೆ ಇಲ್ಲಿ ಬಂದಾಗ ಮೇಲ್ಗಡೆ ಗೋವುಗಳನ್ನು ತೋರಿಸಿದ್ದಾರೆ. ಅಲ್ಲಿ ವೀರ ಮತ್ತು ಸೂರ್ಯ ಚಂದ್ರ ಅವೆಲ್ಲ ಹೋಗಿದೆ. ಅಂದರೆ ಅರ್ಥ ಏನಪ್ಪ ಅಂದರೆ ಈ ತುರುಗೋಳು ಸಂದರ್ಭದಲ್ಲಿ ವೀರನ ಸತ್ತಿದ್ದಾನೆ, ಜೊತೆಗೆ ದನಗಳು ಸತ್ತಿದ್ದಾವೆ. ಹಾಗಾಗಿ ಎರಡನ್ನೂ ತೋರಿಸಿದ್ದಾರೆ. ಇದು ವಿಠಲನ ದೇವಸ್ಥಾನ ಇಲ್ಲಿತ್ತು ಅಂತ ಹೇಳ್ತಾರೆ. ವಿಠಲನ ದೇವಸ್ಥಾನ ಇಲ್ಲಿತ್ತು. ಇಲ್ಲಿ ತೀರ್ಥ ನಳಿಕೆನೂ ಇತ್ತು ಹಿಂದೆ. ನೀವೆಲ್ಲ ನೋಡಿದಿರಾ? ತೀರ್ಥ ನಳಿಕೆ ನಾನು ನೋಡಿದ್ದೆ, ಅದೀಗ ಇಲ್ಲ. ಅದು ವಿಠಲ ಮೂರ್ತಿ ಎಲ್ಲ ಹಿಂದೆ ನೋಡ್ತಾವಿದ್ರ ಯಾರಾದ್ರೂ? ಅದೇ ಯಾರಿಲ್ಲ. ಸಂಶೋಧಕರು ಬಂದಿದ್ದು ಇಲ್ಲೇ ಇರ್ಬೋದು ಏನೋ ಅಂತ ಕೂಡ ಅನುಮಾನ ಪಡ್ತಾರೆ. ಅಂದ್ರೆ ನನ್ಗೆ ಗೊತ್ತಿದ್ದಂಗೆ ಇಲ್ಲ ತೀರ್ಥ ನಳಿಕೆ ಇತ್ತು. ತೀರ್ಥ ಪುಷ್ಯ ಅಂತರಕ್ಕೆ ಅದಿತ್ತು ಅದು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಗೋಪಿನಾಥ ಹೊಳೆ ಹರಿತಾ ಇದೆ. ಇಲ್ಲಿ ನೀವು ಹೇಳ್ತಿರೋ ರೀತಿ ನೋಡಿದ್ರೆ ದಿಬ್ಬ ನೋಡಿದ್ರೆ ಒಂದು ಗುಡಿ ಇತ್ತು ಅಂತ ನಮ್ಮ ಅಂದಾಜು. ಅಂದ್ರೆ ಅಂದಾಜು ಯಾಕೆಂದ್ರೆ ಮಣ್ಣಿನ ದಿಬ್ಬಗಳು ನೋಡಿದ್ರೆ ನೀವು ಹೇಳ್ತೀರಿ ಅದು ವಿಠಲನ ಕೇರಿ ಮತ್ತು ಊರು ಶುರುವಾಗತ್ತೆ ಅಂತ. ವಿಠಲನ ಗುಡಿಯ ಊರು ಅಲ್ಲಿಂದ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದೀರಿ. ನಾವು ಈ ಭಾಗದಲ್ಲಿ ನಿಂತ್ಕೊಂಡಾಗ ನಮಗೆ ಇದು 0 ವ್ಯಾಲ್ಯೂ ತಗೊಂಡ್ರೆ ಉತ್ತರ ಈ ಭಾಗ ಬರುತ್ತೆ, ಬಲಭಾಗದಲ್ಲಿ ಉತ್ತರ ಬರುತ್ತೆ, ಎಡಭಾಗದಲ್ಲಿ ದಕ್ಷಿಣ ಬರುತ್ತೆ. ದಕ್ಷಿಣದ ಎದುರುಗಡೆಗೆ ನಮ್ಗೇನು ಬೆಟ್ಟ ಕಾಣುತ್ತೆ ಅದು ಅಣ್ಣಯ್ಯಗಿರಿ ಅಂತ, ಅಂದರೆ ಅರುಣಗಿರಿ ಅಂತ. ಅಲ್ಲೂ ಕೂಡ ವೆಂಕಟೇಶ ಇದ್ದಾನೆ. ಅಂದರೆ ಅಲ್ಲಿ ವೆಂಕಟೇಶ ದೇವರು ಇರೋಂಥದ್ದು ಲಕ್ಷ್ಮೀ ವೆಂಕಟರಮಣನು ಪುರಂದರದಾಸರು ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಅವರು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಇನ್ನೊಂದೇನು ಪ್ರತೀತಿ ಅಂತ ಹೇಳಿದ್ರೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಪ್ರತೀತಿ ಏನು ಅಂತಂದ್ರೆ ಅರುಣಗಿರಿಯಿಂದನೇ ಶ್ರೀನಿವಾಸ ದೇವರು ತಿರುಪತಿಗೆ ಹೋದ ಅಂತ. ಅಲ್ಲಿ ಒಂದು ಕಲ್ಲಿದೆ, ಪಾದ ಇದೆ. ಆ ಪಾದದ ಗುರುತು ಏನು ಹೇಳ್ತಾರೆ ಅಂದ್ರೆ ಈ ಅಣ್ಣಯ್ಯಗಿರಿ, ಇವನು ಅಣ್ಣಯ್ಯ ಅವನು ತಮ್ಮಯ್ಯ ಅಂತ. ಅಣ್ಣಯ್ಯ ಚಿಕ್ಕಯ್ಯ ಅಂತ ಹೆಂಗ್ ಕರಿತಾ ಇದ್ರು, ಅದು ಚಿಕ್ಕಯ್ಯ, ಇದು ಅಣ್ಣಯ್ಯ ಅಂತ. ಅಲ್ಲಿ ನಾವು ಪಾದ ನೋಡಿದ್ರೆ ಅಲ್ಲಿ ಈ ಅರುಣಗಿರಿ ಬೆಟ್ಟದಿಂದ ಶ್ರೀನಿವಾಸ ದೇವರು ತಿರುಪತಿಗೆ ಹೋದ ಅಂತ ಅದೊಂದು ಪ್ರತೀತಿ ಇದೆ. ಆದರೆ ಇಲ್ಲಿ ನಮಗೆ ನೀವು ಒಂದಷ್ಟು ಕಾಲಘಟ್ಟ ತಗೊಂಡ್ರೆ ನೀವು ಅಲ್ಲೆಲ್ಲ ತೋರಿಸ್ತಾ ಬಂದ್ರಿ ನೋಡಿ, ಅದು ಕಾಲ್ದಾರಿ, ಅದು ಅಗಳ್ತಾ ಇತ್ತು, ಅದು ಕಾಲ್ದಾರಿ. ಆ ಕಾಲ್ದಾರಿಯಲ್ಲಿ ನೀವು ಅರುಣಗಿರಿಗೆ ಹೋಗ್ತಾ ಇದ್ರು ಅಂತ ನೀವು ಒಂದು ಉಲ್ಲೇಖ ಮಾಡಿದ್ರಿ. ಇಲ್ಲಿ ವಿಠಲನ ಗುಡಿ ಇದೆ ಅಂತ. ಯಾಕೆಂದ್ರೆ ನಮ್ಗೆ ಇನ್ನೊಂದು ಕಾಲಘಟ್ಟ ಹೇಗೆ ಅಂದ್ರೆ ಪುರಂದರ ದಾಸರು ಅವರಿಗೆ ಪುರಂದರ ವಿಠಲ ಅಂತ ಅಂಕಿತ ಸಿಕ್ಕ ಮೇಲೆ ಅವ್ರು ದಾಸರಾಗಿದ್ದಾರೆ. ಅಲ್ಲಿ ತನಕ ಅವರು ಶ್ರೀನಿವಾಸ ನಾಯಕರೇ ಆಗಿರ್ತಾರೆ, ಆಯ್ತಾ. ಹಾಗಾಗಿ ಅವರು ವಿಠಲನ ಪೂಜೆ ಮಾಡ್ತಾ ಇರ್ಬೋದು ಅಥವಾ ಮನೇಲಿ ನಡ್ಕೊತಾ ಇರ್ಬೋದು. ಆಮೇಲೆ ಅವರು ಅರುಣಗಿರಿಗೆ ಹೋಗಿ ಬರ್ತಾ ಇದ್ರು ಅಂತಲೂ ಒಂದು ಉಲ್ಲೇಖ ಇದೆ. ಈಗ ನಾವು ಅಲ್ಲಿಂದ ನಾವು ನೋಡ್ಕೊಂಡ್ ಬಂದ್ವಿ. ನೀವು ಯಾವ ಊರನ್ನ ತೋರಿಸಿದ್ರಲ್ಲ, ಪುರಂದರದಾಸ ನೆಲೆ, ಒಂದಿಷ್ಟು ಬಾವಿಗಳು, ನೆಲಬಾವಿ ನೋಡಿದ್ವಿ, ಒಂದಿಷ್ಟು ಕಲ್ಲುಗಳನ್ನೆಲ್ಲ ನೋಡಿದ್ವಿ. ನೀವು ಇದನ್ನ ನೋಡಿದಾಗ, ನೀವು ಬರ್ತಾ ಇರ್ಬೇಕಾದ್ರೆ ನೋಡಿದಾಗ, ನೀವು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ಒಂದು ವಿಠಲನ ಗುಡಿ, ಎದುರುಗಡೆಗೆ ಅಣ್ಣಯ್ಯಗಿರಿ. ಹಾಗಾಗಿ ಎರಡೂ ನಮಗೊಂದು ಸಮೀಕರಣ ಸಿಗ್ತಾ ಇದೆ. ಆದರೆ ಇದನ್ನ ಶೋಧನೆ ಮಾಡೋ ತನಕ ನಾವು ಇದನ್ನ ಡಿಕ್ಲೇರ್ ಮಾಡಕ್ ಬರಲ್ಲ. ಹಾಗಾಗಿ ಇದು ಶೋಧನೆ ಮಾಡೋವಂಥ ತುಂಬಾ ಅಗತ್ಯ ಇದೆ. ಅಗತ್ಯ ನಮಗೇನು ಇದನ್ನ ತೆಗೆದ್ರೆ ಮಾತ್ರ ನಮಗೆ ಒಳಗಡೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೇನಾದ್ರು ವಸ್ತುಗಳು ಸಿಗ್ಬೋದು, ಪೂಜಾ ಸಾಮಗ್ರಿಗಳು, ಕುರುಗಳೇನಾದ್ರು ಸಿಕ್ಕರೆ ನಾವು ಇದನ್ನ ವಿಠಲನ ಗುಡಿ ಅಂತ ಒಂದು ಅನೌನ್ಸ್ ಮಾಡ್ಬೋದು. ಅಂದ್ರೆ ನಿರ್ಧಾರಕ್ಕೆ ಬರ್ಬೋದು, ಪೂರ್ತಿ ಅನೌನ್ಸ್ ಮಾಡೋಕ್ಕಾಗಲ್ಲ, ನಿರ್ಧಾರಕ್ಕೆ ಬರ್ಬೋದು. ಯಾಕೆಂದ್ರೆ ಕೊಟ್ಟಿಗೆನೂ ಆಗಿರ್ಬೋದು, ವಿಠಲನ ಗುಡಿನೂ ಆಗಿರ್ಬೋದು. ಅಲ್ಲಿ ದೀಪಗಳನ್ನೆಲ್ಲ ಅಂತ ಬಂದಾಗ ಅಲ್ಲಿ ಮನೆಯಲ್ಲಿದ್ದಂತಹ ಕುರುಗಳು ಅಷ್ಟೇ ಸಿಗುತ್ತೆ. ಈಗಿನ ಕಾಲದಲ್ಲಿ ಪೂರ್ತಿ ಮಣ್ಣಿನ ಗೋಡೆಗಳಿಂದನೇ ಮನೆ ಕಟ್ತಾ ಇದ್ದೀವಿ. ಕಲ್ಲಿನ ಫೌಂಡೇಶನ್, ಮಣ್ಣಿನ ಗೋಡೆಗಳು, ಮೇಲ್ಗಡೆ ರೂಫಿಗೆಲ್ಲ ಮರದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಲಕ್ರಮೇಣ ಮರನೂ ನಾಶ ಆಗಿದೆ, ಮಣ್ಣು ಕಳಿಸ್ಕೊಂಡು ಈ ಥರ ದಿಬ್ಬಗಳಾಗಿವೆ. ನಮಗೊಂದು ಈ ಹಳೆ ಊರು ಸೆಟಲ್ಮೆಂಟ್ ಕಾಣುತ್ತೆ. ಹಾಗಾಗಿ ನಾವು ಇದನ್ನ ಇಲ್ಲಿ ನಾವು ಉತ್ಖನನ ಮಾಡಿ ಕೆಳಗಡೆ ಏನಾದ್ರು ನಮಗೆ ಹಳೆಯ ಪೂಜಾ ಪರಿಕರಗಳು ಸಾಮಾನು ಸಿಕ್ಕರೆ ಮಾತ್ರ ನಾವು ಇದನ್ನ ವಿಠಲನ ಗುಡಿ ಅಂತ ನಂಬೋದು. ಬಿಟ್ರೆ ಅಲ್ಲಿ ತನಕ ನಮಗೆ ಒಂದು ದಿಬ್ಬ ಅಷ್ಟೇ ಇದೆ. ಸಂಶೋಧಕರಿಗೆ ಒಂದು ದಿಬ್ಬ. ಆರ್ಗದಲ್ಲಿದ್ದೀವಿ. ಆರ್ಗದಲ್ಲಿ ಒಂದು ಪ್ರಾಚೀನವಾದಂತಹ ವಿಠಲನ ದೇವಸ್ಥಾನ ಇದ್ದಂತಹ ಸ್ಥಳದಲ್ಲಿ ನಾವಿದ್ದೀವಿ. ಇಲ್ಲಿ ಏನಾಗಿದೆ, ಊರಿನವ್ರು ಇದನ್ನ ಇದೊಂದು ಸಣ್ಣ ದಿಬ್ಬ ಕಾಣ್ತಾ ಇದೆ. ಒಂದು ಸುಮಾರು ಒಂದು 5 ಮೀಟರ್ ಬೈ 5 ಮೀಟರ್ ಸ್ಕ್ವೇರ್ ಅಷ್ಟೇ ಇದು. ಸೊ ಇದರಲ್ಲಿ ವಿಠಲ ದೇವಸ್ಥಾನ ಇತ್ತು ಅಂತ. ಸೊ ಇದ್ರ ಪಕ್ಕದಲ್ಲೇ ಹ್ಯಾಬಿಟೇಷನ್ ಸ್ಟಾರ್ಟ್ ಆಗುತ್ತೆ. ವಿಠಲ ಕೇರಿ ಆ ಥರ ಏನೋ ಹೇಳ್ತಾರೆ, ವಿಠಲನ ಗುಡಿ ಕೇರಿ ಅಂತ ಅಲ್ಲ, ಊರು ಅಂತ ಹೇಳ್ತಾರೆ. ಅದು ನೋಡ್ಬೇಕಾಗುತ್ತೆ.
ಯಾಕಂದ್ರೆ ನಾವು ಸಾಹಿತ್ಯಿಕ ದಾಖಲೆಗಳನ್ನು ಇಟ್ಕೊಂಡು ಪುರಂದರದಾಸರನ್ನ ಹುಡುಕಿ ನಾವು ಇದೆ ಅಂತ ಹೇಳಕ್ ಬರಲ್ಲ. ನಮಗೆ ಪುರಂದರದಾಸರು ಓಡಾಡಿದಂತಹ ಸ್ಥಳಗಳು ಆಯ್ತಾ. ಈಗ ನೋಡಿ ಆರ್ಗ ಖೇಮಾಪುರ ಅಂತ ಹೇಳ್ತೀರಿ, ಅದು ನಮ್ಗೆ ಆಂಧ್ರದಲ್ಲೂ ಸಿಗುತ್ತೆ, ಮಹಾರಾಷ್ಟ್ರದಲ್ಲೂ ಇದೆ. ವಿಜಯದಾಸರು ಏನು ಹೇಳ್ತಾರೆ, ಪುರಂದರದಾಸರ ನೇರ ಶಿಷ್ಯ ವಿಜಯದಾಸರು ಹೇಳ್ತಾರೆ ಪುರಂದರಗಡ ಅಂತ ಬರೀತಾರೆ. ಪುರಂದರಗಡ ಇರೋದಲ್ಲಿ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ನಮಗೆ ಈ ಪುರಂದರ ಅನ್ನೋ ಹೆಸರಿಗೂ ಗಡ ಅನ್ನೋ ಹೆಸರಿಗೂ ತಾಳೆ ಆಗ್ಬೇಕು. ಹಾಗಾಗಿ ಅದು ಇವತ್ತು ಈ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ನೋಡೋಣ, ಪುರಂದರದಾಸರ ಏನಾದ್ರು ಒಂದು ಆಶೀರ್ವಾದ ಸಿಕ್ಕರೆ, ಭಗವಂತನ ಅನುಗ್ರಹ ಇದ್ದರೆ ಈ ಸ್ಥಳದಲ್ಲಿ ಈ ಒಂದು ಸಣ್ಣ ಸ್ಥಳದಲ್ಲೇ ನಾವು ಒಂದು ಉತ್ಖನನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಅದಕ್ಕೆ ನಿಮ್ಮ ಊರಿನ ಸಹಕಾರನೂ ಬೇಕು. ದಯಮಾಡಿ ಸಹಕಾರ ಕೊಟ್ಟರೆ ಇದಿಷ್ಟೇ ಜಾಗನ ನಾವು ತೆಗೆದುಬಿಟ್ಟು ನೋಡಿ. ಯಾಕೆಂದರೆ ನಿಮ್ಮ ಊರಿನ ಜನರ ಸಹಕಾರದಿಂದ ಮಾತ್ರ ಸಾಧ್ಯ ಇದೆ. ನಾವು ಯಾವುದೇ ಸರ್ಕಾರದ ಮಟ್ಟದಿಂದ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದನ್ನು ನಾವು ಮ್ಯಾನ್ಯುಲಿನೇ ವರ್ಕ್ ಮಾಡಬೇಕು. ಯಾವ ಮಿಷಿನ್ ತಂದು ವರ್ಕ್ ಮಾಡೋಕ್ಕಾಗಲ್ಲ, ಮ್ಯಾನ್ಯುಲಿನೇ ಮಾಡಬೇಕು. ನಮಗೊಂದು 4-5 ಅಡಿ ಅದ್ರಾಗ ನಮಗೆ ಕುರುಹುಗಳು ಸಿಗ್ತಾ ಹೋದರೆ ಅವಾಗ ನಾವು ಅದನ್ನು ಮಾಡ್ಬೋದು. ಸಂಶೋಧನಾತ್ಮಕವಾಗಿ ನಾವು ಇದನ್ನು ಹೇಳ್ಕೊಬೋದು.